ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಮಫಲಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ದಕ್ಕೆ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ. ಇದರ ವಿರುದ್ಧ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ವತಿಯಿಂದ ಧರಣಿ ನಡೆಸಿ ಫಲವಾಗಿ ಇಂದು ತಾಲೂಕು ಆಡಳಿತ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಡಿವೈಎಸ್ಪಿ, ಇಒ, ಸಮಾಜ ಕಲ್ಯಾಣ ಅಧಿಕಾರಿ, ಪಿಡಿಒ ಇದ್ದರು. ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ಸಂಸ್ಥಾಪಕ ಅಧ್ಯಕ್ಷರು ಅಂಬರೀಷ ಮಲ್ಲೇಶಿ, ಸಂಸ್ಥಾಪಕ ಕಾರ್ಯದರ್ಶಿಗಳು ಬಾಲಾಜಿ ಜಬಾಡೆ, ಆಕಾಶ್ ದೇಗಂಬ, ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಮುಂತಾದವರು ಇದ್ದರು. ಏನು ಆಳಂದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಇವತ್ತಿನ DSP ಆಗಲಿ, ತಹಸೀಲ್ದಾರ್ ಅವರಾಗಲಿ, ಎಲ್ಲರೂ ಪೊಲೀಸ್ ಸಿಬ್ಬಂದಿಗಳು ಒಳ್ಳೆ ರೀತಿಯಿಂದ ಕೋಪರೇಟ್ ಮಾಡಿ ಏನದಂದ್ರೆ ಇವತ್ತೆಲ್ಲ ಎರಡೂ ಸಮುದಾಯಗಳಿಗೆ ಒಂದು ಶಾಂತಿ ಸಭೆ ಕರೆದು ಇವತ್ತೇನದಂದ್ರೆ ಎರಡು ಸಮುದಾಯ ಕೂಡ್ತು ಇವತ್ತು ಏನೇನು ಸಮಸ್ಯೆ ಐತಿ ಇಲ್ಲಿ ಅದೆಲ್ಲ ಕಟ್ಟಬಾರ್ದು, ಏನು ಕಟ್ಟಡ ಅದ ಅವ್ರದ್ದೇನು ಗುಡಿ ಕಟ್ಲತ್ತಾರ ಅದು ಭೀ ಏನದಂದ್ರೆ ಬಂದ್ ಮಾಡಿಸಿ ಹಳೆ ಸ್ಥಳಕ್ಕೆ ಮೇನ್ ಸಮಾಜದಿಂದ ಊರಿನಿಂದ ಬಹಿಷ್ಕಾರ ಹಾಕಿದ್ರು ನಮ್ಮ ಕುರುಬ ಸಮಾಜದವರಿಗೆ. ಅದೇನದಂದ್ರೆ ಇವತ್ತು ಕುರುಬ ಸಮಾಜದಿಂದ ಎಲ್ಲ ಯಾಜ್ ಇಟ್ಟಿತ್ತು, ಮೊದಲು ಹೆಂಗೆ ನಡೀತಿತ್ತು ಹಂಗೆ ನಡೀಬೇಕು, ಮುಂದೆ ಯಾವ ಥರ ಇತ್ತು ಎಲ್ಲ ಸಮಾಜದಲ್ಲಿ ಏನದಂದ್ರೆ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಏನಂದಿರು ಅದು ಮಾಡ್ತೀವಿ ಅಂತೇಳಿ ಮುಂದೆ ಆ ಸಮಾಜ ಭೀ ಒಪ್ಕೊಂಡು ಈ ಸಮಾಜ ಭೀ ಒಪ್ಕೊಂಡು ಇವತ್ತೇನಂದ್ರೆ ಸತ್ಯಾಗ್ರಹಣ ಏನಿತ್ತು ನಮ್ಮದು ಅದನ್ನು ಇವತ್ತು ಕೈ ಬಿಡ್ತೀವಿ. ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಸಮಾಜದಾಗ ಇಂಥ ಯಾರೋ ಒಬ್ಬರಿಬ್ಬರು ಕಿಡಿಗೇಡಿಗಳು ಮಾಡಿ ಇಡೀ ಸಮಾಜ ತಲೆ ತಗ್ಗೋಸೋ ಅಂತ ಕೆಲಸ ಮಾಡ್ತಕ್ಕಂಥ ಕಿಡಿಗೇಡಿಗೆಲ್ಲ ಬುದ್ಧಿ ಹೇಳಿ ಇವತ್ತು ವಾದ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬರು, DSP ಸಾಹೇಬರು, PA ಸಾಹೇಬರು ಮತ್ತು ಎಲ್ಲ ಒಂದು ಸಿಬ್ಬಂದಿ ವರ್ಗಗಳು ಒಳ್ಳೆ ರೀತಿಯಿಂದ ಒಂದು ಶಾಂತಿ ಸಭೆ ಮಾಡಿ ಗೊತ್ತಿಲ್ಲ ನಮ್ಮ ಸಮಾಜದವರಿಗೆ ನ್ಯಾಯ ಒದಗಿಸ್ಕೊಟ್ರ ಈಗೆಲ್ಲ ಹ್ಯಾಸಿಟಿ ದೂರಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಏನದಂದ್ರೆ ನಾವು ಮಾಡ್ತೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಗೊಂಡ ಒಕ್ಕೂಟ ವತಿಯಿಂದ ಇವತ್ತಿನ ಖಾನಾಪುರ ಆಳಂದಿಂದ ಆಳಂದ ಇಂಥ ಗ್ರಾಮದಾಗ ಆಗ್ಯದ ಒಂದು ದುಃಖ ಸಂಗತಿ ಏನದಂದ್ರೆ ಇವತ್ತು 23ನೇ ತಾರೀಕಿಂದ ಹಿಡಿದು ಇವತ್ತಿನ ತನಕ ನಮ್ಮ ಸಮಾಜದವ್ರು ಕಲಬುರಗಿಯಲ್ಲಿ ಯಾರೂ ಒಂದೇನಂದ್ರೆ ಬಹಿಷ್ಕಾರ ಆದ್ರೂ ಭೀ ಇಷ್ಟೊಂದು ಸೋಷಿಯಲ್ ಮೀಡಿಯಾದಾಗ ಬಂದವ ಯಾರೂ ಬಂದಿಲ್ಲಿ ನಮ್ಮ ಸಮಾಜದವ್ರಿಗೆ ಕೇಳಿಲ್ಲ. ಅದೊಂದು ದುಃಖದ ಸಂಗತಿ ಇದೆ. ಇದು ನಮ್ಮ ಸಮಾಜದವ್ರು ಎದ್ದೇಳಬೇಕು. ನಾವು ಕ್ರಾಂತಿ ಸಂಗೊಳ್ಳಿ ರಾಯಣ್ಣವ್ರದ್ದು ಅವ್ರ ಸಂಸ್ಥೆ ಇದ್ದೆವು. ಯಾರೇ ಒಂದು ಮಾಡಿ ಅವ್ರು ಯಾರೋ ಮಾಡ್ಯಾರ ಅವ್ರು ಹೋಗಲಿ ಇವ್ರು ಹೋಗಲಿ ಎಂಬುದು ಬೇಡ. ಇದು ನಮ್ಮ ಸಮಾಜದ ಇಲ್ಲಿ ಆಳಂದಲ್ಲಿ ಬಂದು ಕೇಳಿದೆವು, ಯಾರೋ ಕೂಡ್ಸ್ಯಾರ ಅವರೇ ಹೋಗ್ಬೇಕಂತ ನಾವು ಬರೋ ಲೆಕ್ಕ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಮಾಡ್ತಕ್ಕಂಥದ್ದು ಬೇಡ. ನಮ್ಮ ಸಮಾಜ ಶಾಂತಿ ತಗೊಳ್ಳೋದ. ನಾವು ಯಾರಿಗೂ ಏನಂದ್ರೆ ಕೈ ಚಾಚಿನ ಕೈ ಇಲ್ಲ, ಕೊಡೋ ಕೈ ಅದ. ಕೊಡೋ ಕೈ ಇದ್ದಿನ ಕಡೆ ನಾವು ಯಾವತ್ತೂ ಕೈ ಚಾಚೋದಿಲ್ಲ. ಅದರ ಕಡೆ ಯಾವುದೇ ಸಮಾಜ ಕಮ್ಮಿ ಇಲ್ಲ. ಮುಂದೊಂದು ದಿನಗಳದ ಇಂಥದ್ದು ಆಯ್ತಂದ್ರೆ ಪುನರಾಯ್ತಂದ್ರೆ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ. ಈ ಮೂಲಕ ಎಷ್ಟು ಮಾತು ಹೇಳಿ ಬಾಲಾಜಿ ಜಬಡೆ, ಕಲ್ಯಾಣ ಕರ್ನಾಟಕ ಗೊಂಡ ಒಕ್ಕೂಟ ಸಂಸ್ಥಾಪಕ ಕಾರ್ಯದರ್ಶಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಖಾನಾಪುರ ಗ್ರಾಮದಲ್ಲಿ ಗೊಂಡ ಕುರುಬ ಸಮುದಾಯಕ್ಕೆ ಮೇಲ್ಜಾತಿ ವರ್ಗದವರು ಬಹಿಷ್ಕಾರ ಹಾಕಿ ಅನಾಗರಿಕತೆ ಮೆರೆದಿದ್ದಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾವಂತರ ಕಾಲದಲ್ಲಿ ಮತ್ತು ಏನು ಮಹಾಪುರುಷರು ಬುದ್ಧ, ಬಸವ, ಅಂಬೇಡ್ಕರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕನಕದಾಸರು ಇವರೆಲ್ಲ ಮಹಾತ್ಮರು ಸಂದೇಶ ಸಾರಿದಂಥ ಸಂದೇಶ ನಾಡಿನಲ್ಲಿ ಏನು ಈ ಥರ ಅನಾಗರಿಕತೆ ಬಹಿಷ್ಕಾರ ಹಾಕುವಂಥದ್ದು, ದಬ್ಬಳಿಕೆ ನಡೆಸುವಂಥದ್ದು ಮತ್ತು ನಮ್ಮ ಕುರಿ ಕಾಯುವ ಕುಲಕಸುಬಾಗಿರುವಂಥ ಕುರುಬರನ್ನು ಕುರಿ ಮೈಸಕ್ಕೆ ಅವರು ಹೊಲಕ್ಕೆ ಹೋದ್ರೆ ಅವ್ರ ಮೇಲೆ ನಡೆಯುವಂಥ ದಬ್ಬಾಳಿಕೆ, ಅನ್ಯಾಯ, ಅತ್ಯಾಚಾರಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ. ಅದನ್ನು ನಮ್ಮ ಗಮನಕ್ಕೆ ಬಂದಿದ್ದು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ವತಿಯಿಂದ ಇವತ್ತು ನಾವಾಗಲಿ, ಬಾಲಾಜಿ ಆಗಲಿ, ಇನ್ನಿತರ ಆಕಾಶ್ ಆಗಲಿ, ಬಾಲಾಜಿ ಗೋಡ್ಕೆ ಆಗಲಿ, ಇನ್ನಿತರ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ನಿನ್ನೆಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ. ಅದರ ಪ್ರತಿಫಲವಾಗಿ ಇವತ್ತಿನ ಏನು ಆಳಂದ ತಾಲೂಕಿನ ದಂಡಾಧಿಕಾರಿಗಳಾದಂಥ ಅಣ್ಣಾರಾವ್ ಪಾಟೀಲ್ ಸಾಹೇಬರಾಗಲಿ, DSP ಸಾಹೇಬ್ರ, ಗೋಪಿ ಸಾಹೇಬರಾಗಲಿ, ಮತ್ತು ಇಲ್ಲಿ PI ಸಾಹೇಬರಾಗಲಿ, ಮತ್ತು ಉಳಿದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಬಂದು ಇವತ್ತು 2 ಕೋಮುಗಳನ್ನು ಒಂದು ಶಾಂತಿ ಸಭೆ ನಡೆಸಿದ್ದಾರೆ. ಈ ಶಾಂತಿ ಸಭೆಯಲ್ಲಿ ಈ ಗ್ರಾಮದಲ್ಲಿ ಕುರುಬ ಸಮುದಾಯ ಮತ್ತು ಇನ್ನಿತರ ಎಲ್ಲ ಜಾತಿಯ ಸಮುದಾಯಗಳು ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಮತ್ತು ಸಹಬಾಳಿಕೆಯಿಂದ ಏನು ಬಹಿಷ್ಕಾರ ಹಾಕಿದ್ದಾರೆ. ಏನು ಹೋಟೆಲ್ಗಳಲ್ಲಿ ಚಹಾ ಕೊಡುವಂಥದ್ದು, ನೀರು ಕೊಡುವಂಥದ್ದು ಬಹಿಷ್ಕಾರ ಆಗಿತ್ತು ಮತ್ತು ದಿನಸಿ ಅಂಗಡಿಗಳಲ್ಲಿ ಹಾಲು, ಮೊಸರು ಮತ್ತು ಇನ್ನಿತರ ದಿನಸಿ ಅಂಗಡಿಗಳನ್ನು ಕೊಡುವಂಥ ಬಹಿಷ್ಕಾರ ಆಗಿತ್ತು. ಅದೆಲ್ಲ ತಿಳಿಗೊಳಿಸಿ ಇವತ್ತು ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಇರಲು ಏನು ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ. ಪರಸ್ಪರ ಇಬ್ಬರು ಸಮುದಾಯಕ್ಕೆ ಮತ್ತು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಈ ಥರ
ಅನಾಗರಿಕತೆ ಮುಂದೆ ನಡೆದರೆ ಬಹಿಷ್ಕಾರ ಹಾಕುವಂಥದ್ದಾಗಲಿ ಮತ್ತು ದಬ್ಬಾಳಿಕೆ ಮಾಡುವಂಥದ್ದಲ್ಲಿ ಮಾಡಿದರೆ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಯಾವುದೇ ಇದು ಇಲ್ಲದೆ ಕಾನೂನಿನ ಕ್ರಮ ಜರುಗಿಸ್ತೀರಿ ಅಂತ ಭರವಸೆಯನ್ನು ನಮ್ಮ ಸಮುದಾಯಕ್ಕೆ ನೀಡಿದ್ದಾರೆ. ಆದ ಕಾರಣ ನಾವು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿವಿಧ ಸಂಘಟನೆ ಇವತ್ತು ಈ ಹೋರಾಟವನ್ನು ಇಲ್ಲಿ ಕೈ ಬಿಡ್ತಾ ಇದ್ದೀವಿ. ಮತ್ತು ಮುಂದೆ ನಮ್ಮ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಅತ್ಯಾಚಾರ ಆದರೆ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧೀವಿ ಅಂತ ತಮ್ಮ ಮೂಲಕ ತಿಳಿಸ್ತೀವಿ. ಅಂಬರೀಶ್, ಸಂಸ್ಥಾಪಕ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ. ಕ್ರಾಂತಿಕಾರಿಯಾದಂಥ ಮಹಾಪುರುಷರಿಗೆ ಎಲ್ಲರಿಗೂ ನಮನ ಸಲ್ಲಿಸುತ್ತಾ, ಇಂದು ಏನು ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಏನು ನಮ್ಮ ಗೊಂಡ ಸಮಾಜ ಕುರುಬ ಸಮಾಜದಲ್ಲಿ ಅತ್ಯಾಚಾರ ಆಗಿತ್ತು, ಈ ಗ್ರಾಮದಲ್ಲಿ ಬಹಿಷ್ಕಾರ ಆಗಿತ್ತು. ಸುಮಾರು ದಿನಗಳಿಂದ ಹೀಗೆ ಈ ಗ್ರಾಮ ನಡೆದಿತ್ತು. ನಾವು ಕೂಡ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ. ಅದೇ ಜೊತೆಯಾಗಿ ನಮ್ಮ ಈ ಹೋರಾಟದಲ್ಲಿ ಬೀದರ್ನಿಂದ ಬಂದಂಥ ಅಂಬರೀಷರಾಗಲಿ ನಮ್ಮ ಸರ್ ಆಗಲಿ ಯಾರು ಕೂಡ ಎಲ್ಲರೂ ಕೂಡ ಸಹಿಸ್ಕೊಂಡು ಎಲ್ಲರೂ ತೊಗೊಂಡು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಇದಕ್ಕೆ ತಕ್ಕಂತೆ ಹಾಗೆ ನಮ್ಮ ತಾಲೂಕಿನ ಆಳಂದ ತಾಲೂಕಿನ ದಂಡಾಧಿಕಾರಿಗಳಾಗಲಿ DSPಗಳಾಗಲಿ ಪೊಲೀಸ್ಗಳಾಗಲಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಖಾನಾಪುರ ಗ್ರಾಮದಲ್ಲಿ ಶಾಂತಿಯಿಂದ ಕೂತುಕೊಂಡು ಶಾಂತಿ ಸಭೆ ನಡೆಸಿಕೊಂಡು ಈ ಶಾಂತಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳುತ್ತೇವೆ. ಜೊತೆಗೆ ಈ ನಮ್ಮ ಕುರುಬ ಸಮಾಜಕ್ಕೆ ಮುಂದೊಂದು ದಿನ ಈ ಯಾರೇ ಆಗಲಿ ಮೇಲ್ಜಾತಿ ಹೊರವರು ಯಾರು ಕೂಡ ಈ ಮತ್ತೆ ಧಕ್ಕೆಯನ್ನು ಮಾಡಿದ್ರೆ ನಾವು ಕೂಡ ಮತ್ತೆ ಮುಂದೆ ಹೋರಾಟದ ಸದಾ ಮಾಡುತ್ತೇವೆ ಅಂತ ಹೇಳ್ತಾ, ನನ್ನ ಹೆಸರು ಆಕಾಶ್ ಬೇಗವ, ಸಕಲ ಸರ್ವೋಚ್ಚ ಸಂಘಟನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಜೊತೆಗೆ ರಿಪೋರ್ಟರ್ ಕೆಲಸ ಮಾಡ್ತೀನಿ ಆಳಂದಲ್ಲಿ. ಥ್ಯಾಂಕ್ ಯು, ಧನ್ಯವಾದ. ಬಂಜಾರ ಸಮಾಜಕ್ಕೆ ಭವಿಷ್ಯದ ನಾಯಕ ಆರ್ ಸತ್ಯಪ್ಪ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಾದ್ಯಂತ ಬಂಜಾರ ಸಮಾಜವು ಕಳೆದ 16 ವರ್ಷಗಳಿಂದ ಪ್ರಗತಿ ಕಾಣುವ ಸಖೆಯನ್ನು ಪ್ರಾರಂಭದಿಂದಲೂ ಹೊಂದಿದ್ದು, ಇದೀಗ ತರೀಕೆರೆ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳಲ್ಲಿ ಸಮಾಜದ ಚಲನ ಶಕ್ತಿಯನ್ನು ಹೊಂದಲು ಪ್ರೇರಣಾ ಶಕ್ತಿಯನ್ನು ನೀಡುವಲ್ಲಿ ಬಂಜಾರ ಸಮುದಾಯಕ್ಕೆ ಶಕ್ತಿ ತುಂಬುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಮುಂದಾಗಿರುವ ಆರ್ ಸತ್ಯಪ್ಪ ಇವರ ಕಾರ್ಯದಕ್ಷತೆಯನ್ನು ಇಡೀ ತರೀಕೆರೆ ಹಾಗೂ ಅಂಜಪುರ ತಾಲೂಕಿನ ಜನತೆ ಮುಂದಾಗಿರುವುದು ಒಂದು ರೀತಿಯಲ್ಲಿ ಸಮಾಜದ ಬೆಳವಣಿಗೆಯ ಸಂಕೇತ ಎಂದು ಬಂಜಾರ ಸಮುದಾಯದ ಜನಸಾಮಾನ್ಯರು ಮಾತನಾಡುವುದಕ್ಕೆ ಒಂದು ಉದಾಹರಣೆ ಎಂದು ಭಾವಿಸುವುದರಲ್ಲಿ ಯಾವುದೇ ಸೋಜಿಗ ಇಲ್ಲವೆಂದು ಹೇಳಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಂಜಾರ ಸಮುದಾಯ ಕೆಲವು ರಾಜಕಾರಣಿಗಳ ನಿರ್ಲಕ್ಷ್ಯತನದಿಂದ ಬೆಳೆಯುವಲ್ಲಿ ಕುಂಠಿತವಾಗಿತ್ತು. ಅದನ್ನು ಮನಗಂಡು ಆರ್ ಸತ್ಯಪ್ಪ 2 ತಾಲೂಕಿನ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಮೇಲಕ್ಕೆ ತರುವ ಪ್ರಯತ್ನ ನಿರಂತರವಾಗಿ ಆರ್ ಸತ್ಯಪ್ಪ ಇವರಿಂದ ಆಗಿದೆ ಎಂಬುದಕ್ಕೆ ಒಂದು ಶೋಧಾಹರಣ ಉಕ್ತಿ. ಮುಂದಿನ ದಿನಗಳಲ್ಲಿ ಅಂಜಪುರ ಮತ್ತು ತರೀಕೆರೆ ತಾಲೂಕಿನ ಬಂಜಾರ ಸಮುದಾಯವನ್ನು ಕೆಲವು ರಾಜಕಾರಣದ ಪಟ್ಟಭದ್ರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವುದಕ್ಕೆ ವಿರೋಧಿಸಿ ಸಮಾಜದ ಕುಂದುಕೊರತೆಗಳನ್ನು ನಿವಾರಿಸುವುದಲ್ಲದೆ ಸಮುದಾಯಕ್ಕೆ ಒಂದು ಭದ್ರ ನೆಲೆಯನ್ನು ನೀಡಬೇಕೆಂಬ ಆಶಯದೊಂದಿಗೆ ಸಮಾಜದ ಏಳಿಗೆಯನ್ನು ಸಾಧಿಸಲಾಗುವುದೆಂದು ನುಡಿದರು. ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗೆ ನಡೆಯುವ ಹೋರಾಟದಲ್ಲಿ ಬಂಜಾರ ಸಮುದಾಯ ನಿರಂತರ ಹೋರಾಟ ನಡೆಸಿ ಸರ್ಕಾರದ ಸೌಲಭ್ಯಗಳು ಸದುಪಯೋಗ ಪಡೆದುಕೊಳ್ಳುವಲ್ಲಿ ಬಂಜಾರರು ನಿಜವಾದ ಆಸಕ್ತಿ ಹೊಂದಿ ಸೌಲಭ್ಯ ವಂಚಿತರಾಗುವುದನ್ನು ಕೈಬಿಡಬೇಕೆಂದು ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದ ಆರ್ ಸತ್ಯಪ್ಪ ಸಾರ್ವಜನಿಕ ಹೇಳಿಕೆಯನ್ನು ನೀಡಿರುತ್ತಾರೆ. ವರದಿ ಪ್ರದೀಪ್ ಹೆಚ್ಕಿ, NKS TV4 ತರೀಕೆರೆ. ಡಾಕ್ಟರ್ ಅನ್ನದಾನೀಶ್ವರ ಶ್ರೀಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪ್ರೋಟೋಕಾಲ್ ಘೋಷಣೆ ಮಾಡಲು ಮನವಿ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಅನ್ನದಾನೀಶ್ವರ ಸ್ವಾಮೀಜಿ ಅವರಿಗೆ ಕರ್ನಾಟಕ ರತ್ನ ಎಂದು ಪುರಸ್ಕರಿಸಿ ಗೌರವಿಸಬೇಕು ಮತ್ತು ಪಟ್ಟಣದಲ್ಲಿ ಜರುಗುವ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಗಳಲ್ಲಿ ಶ್ರೀಗಳ ಹೆಸರು ಮುದ್ರಿಸುವ ಕುರಿತು ಪುರಸಭೆ ಠರಾವು ಮಾಡಬೇಕು ಎಂದು ಒತ್ತಾಯಿಸಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ಹಾಗೂ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಗಳ ಕಾರ್ಯಕರ್ತರು ಪುರಸಭೆಯ ಮುಖ್ಯಾಧಿಕಾರಿ ಮಂಗಳವಾರ ಮನವಿ ಸಲ್ಲಿಸಿದರು. ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯ ಸಂಚಾಲಕ ಬಸವರಾಜ ನವಲಗುಂದ ಮಾತನಾಡಿ, ಸ್ವಾಮೀಜಿ ಅವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಹಾಗೂ ಹಂಪಿ ವಿಶ್ವವಿದ್ಯಾಲಯವು ನಾಡೋಜ ಪುರಸ್ಕಾರ ನೀಡಿ ಗೌರವಿಸಿವೆ. ಸಂಘ ಸಂಸ್ಥೆಗಳು ಅವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ. ಹಿಂದುಳಿದ ಮುಂಡರಗಿ ಹಾಗೂ ಸುತ್ತಲಿನ ಭಾಗಗಳಲ್ಲಿ ಶ್ರೀಗಳು ಹಲವಾರು ಶಾಲಾ ಕಾಲೇಜು, ಉಚಿತ ವಸತಿ ನಿಲಯಗಳನ್ನು ತೆರೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದಾರೆ. ಆಸ್ಪತ್ರೆ, ಕನ್ನಡ ಸಾಹಿತ್ಯ ಭವನ ನಿರ್ಮಾಣ, ವಿಜ್ಞಾನ ಭವನ ನಿರ್ಮಾಣ, ತಾಲೂಕು ಕ್ರೀಡಾಂಗಣ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನಗಳನ್ನು ನೀಡಿದ್ದಾರೆ.
ಶ್ರೀಗಳು ಈ ಭಾಗದ ಆಸ್ತಿ. ಆದ್ದರಿಂದ ಪಟ್ಟಣದಲ್ಲಿ ಜರುಗುವ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರನ್ನು ಆಮಂತ್ರಿಸಬೇಕು ಮತ್ತು ಆಮಂತ್ರಣ ಪತ್ರಿಕೆಗಳಲ್ಲಿ ಅವರ ಹೆಸರನ್ನು ಹಾಕಬೇಕು ಎಂದು ಮನವಿ ಮಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರ, ಉಪಾಧ್ಯಕ್ಷ ನಾಗೇಶ ಹುಬ್ಬಳ್ಳಿ, ಸದಸ್ಯ ನಾಗರಾಜ ಹೊಂಬಳಗಟ್ಟಿ ಮನವಿ ಸ್ವೀಕರಿಸಿದರು. ಕಿಸಾನ್ ಜಾಗೃತಿ ಸಂಘದ ಗದಗ ಜಿಲ್ಲಾಧ್ಯಕ್ಷರು ಧ್ರುವಕುಮಾರ ಹೂಗಾರ, ರಾಜು ಅಸುಂಡಿ, ಲಿಂಗಪ್ಪ ಭಂಡಾರಿ, ಬಸಪ್ಪ ವಡ್ಡರ, ಮೈನುದ್ದೀನ ಗರಡಿಮನಿ, ರಿಯಾಜ ಹೊಸಪೇಟಿ, ರಮೇಶ ನವಲಗುಂದ ಇದ್ದರು. ವರದಿ ಅರ್ಜುನ ಹೊಸಮನಿ, NKS TV4 ಮುಂಡರಗಿ. ಮಹಾಶಿವಯೋಗಿಗಳವರು ಮಾಡಿರ್ತಕ್ಕಂಥ ಕಾರ್ಯಗತ ಇವತ್ತು ಎಲ್ಲವನ್ನೂ ಕೂಡ ಏನೈತೆ ಅಂತಂದರೆ ಈ ಮನವಿ ಪತ್ರದಲ್ಲಿ ನಮೂದಿಸಿ ಇವತ್ತು ಏನೈತಪ್ಪ ಅಂತಂದ್ರೆ ಈ ಮುಂಡ್ರಿಗೆ ಅಭಿವೃದ್ಧಿ ಆಗಲಿಕ್ಕೆ ಅವರು ಎರಡು ಕಣ್ಣಾಗಿ ಇವತ್ತು ಏನೈತೆ ಅಂತಂದ್ರೆ ಆರೋಗ್ಯ ಕೇಂದ್ರ ಆಗಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ. ಇವತ್ತು ಪುರಸಭೆ ಕಾರ್ಯಾಲಯ ಆಗಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ. ಇವತ್ತು ಪ್ರಾಥಮಿಕ ಕನ್ನಡ ಶಾಲೆ ಆಗಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ. ಇವತ್ತು ಮುಂಡ್ರಿಗೆ ಆಟ ಆಡಲಿಕ್ಕೆ 8 ಎಕರೆ ಕ್ರೀಡಾಂಗಣವನ್ನು ದಾನವಾಗಿ ಜಮೀನನ್ನು ನೀಡಿದ್ದಾರೆ. 18 ಸಂಸ್ಥೆಗಳನ್ನು ನಿರಂತರವಾಗಿ ಅವರು ಇವತ್ತು ಕಾರ್ಯಗತ ಮಾಡಿಕೊಂಡು ಬಂದಿದ್ದಾರೆ. ಅವರು ಒಂದಲ್ಲ ಎರಡಲ್ಲ ಇವತ್ತು ಬನಾರಸ ವಿಶ್ವವಿದ್ಯಾಲಯದಲ್ಲಿ ಅವರು ಏನೈತೆ ಅಂತಂದ್ರೆ ಒಂದು ಪದವಿಯನ್ನು ಪಡ್ಕೊಂಡು ಇವತ್ತು ಈ ಪರಿಸರ ಇರ್ಬೋದು, ಕಪ್ಪತ್ತು ಗುಡ್ಡ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇದು ಅತಿವೃಷ್ಟಿ ಇರ್ಬೋದು, ಪರಿಸರ ಒಂದು ಕಂಟೆ ಇರ್ಬೋದು, ಇವುಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸಿ ಇವತ್ತು ಶರಣರು ಮಾಡಿರ್ತಕ್ಕಂಥ ಕಾರ್ಯಗತ ಏನಿದಾವಲ್ಲ ಅವು ಸಾಮಾಜಿಕವಾಗಿ ಡೊಂಕುಗಳನ್ನು ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮ ಶ್ರೀಗಳು ಮಾಡಿರುವುದರಿಂದ ಅವ್ರಿಗೆ ಏನೈತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಪ್ರಥಮವಾಗಿ ಅವ್ರಿಗೆ ಪ್ರೋಟೋಕಾಲ್ ಅಂತ ಘೋಷಣೆ ಮಾಡಬೇಕು. ಸರ್ಕಾರದಿಂದ ಅವರಿಗೆ ಪ್ರೋಟೋಕಾಲ್ ಅಂತ ಘೋಷಣೆ ಮಾಡಬೇಕು. ಎರಡನೇದು ಏನೈತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಅಂತಂತೇಳಿ ಘೋಷಣೆ ಮಾಡಬೇಕು. ಅದನ್ನು 24ರೊಳಗೆ DC ಅವರು ಅಥವಾ ತಹಸೀಲ್ದಾರ್ ಅವರು ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಮಾಡದೆ ಹೋದರೆ ನಾವು ಏನೈತೆ ಅಂತಂದ್ರೆ 24/3/2025 ನಾವು ಏನೈತೆ ಅಂತಂದ್ರೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಿದ್ದೇವೆ. ಬಸವರಾಜ್ ಯಲ್ಲಪ್ಪ ನಾವು ಸಂಚಾಲಕರು, ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಗದಗ ಜಿಲ್ಲೆಯ ಅಧ್ಯಕ್ಷರಾದ ಕಿಸಾನ್ ಜಾಗೃತಿ ವಿಕಾಸ ಸಂಘ ಹಾಗೂ ಮುಂಡ್ರಿಗಿ ತಾಲೂಕಾ ಅಧ್ಯಕ್ಷರಾದ ಲಿಂಗಪ್ಪ ಭಂಡಾರಿ ಅವರು ಕಿಸಾನ್ ಜಾಗೃತಿ ಸಂಘ ನಾವೆಲ್ಲರೂ ಕೂಡಿ ಇವತ್ತು ಏನಂತಂದ್ರೆ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಬ್ಯಾರಿಕೇಡ್ಗೆ ಗುದ್ದಿದ ಇನೋವಾ ಕಾರ್ ಸ್ಥಳಕ್ಕೆ ಧಾರವಾಡ ACP ಭೇಟಿ ಪರಿಶೀಲನೆ. ಅಡ್ಡ ಬಂದ ಬೈಕ್ ಸವಾರನನ್ನ ತಪ್ಪಿಸಲು ಹೋಗಿ ಸರ್ಕಾರಿ ಇನೋವಾ ಕಾರ್ ಒಂದು ರಸ್ತೆ ಪ್ರತ್ಯೇಕಿಸುವ BRTS ಬ್ಯಾರಿಕೇಡ್ಗೆ ಗುದ್ದಿದ ಘಟನೆ ಧಾರವಾಡ ಟೋಲ್ ನಾಕಾ ಬಳಿ ಸೋಮವಾರ ತಡರಾತ್ರಿ ನಡೆದಿದೆ. ಇತ್ತೀಚೆಗೆ ಧಾರವಾಡ ಟೋಲ್ ನಾಕಾ ಬಳಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು ಸೈನ್ ಬೋರ್ಡ್ ಇಲ್ಲದಿರುವುದು ಒಂದು ಪ್ರಮುಖ ಕಾರಣವೆಂದು ತಿಳಿದು ಬಂದಿದೆ. ಆದರೆ ಸೋಮವಾರ ನಡೆದ ಅಪಘಾತದಲ್ಲಿ ಸೈನ್ ಬೋರ್ಡ್ ಇಲ್ಲದಿರುವುದು ಒಂದು ಕಾರಣವಾದರೆ ಇನ್ನೊಂದು ಬೈಕ್ ಸವಾರನನ್ನ ತಪ್ಪಿಸಲು ಹೋಗಿ ದುರ್ಘಟನೆ ನಡೆದಿದೆ. ಇನ್ನು ಘಟನೆಯಿಂದ ಸರ್ಕಾರದ ಇನೋವಾ ಕಾರ್ ಮುಂಭಾಗಕ್ಕೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಅಧಿಕಾರಿಗಳು ಮಾಹಿತಿ ಮೇರೆಗೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಬುದ್ಧಿ ಹೇಳಿದ ಮಾವನಿಗೆ ಚಾಕು ಏರಿದ ಅಳಿಯ. ಬುದ್ಧಿ ಹೇಳಿದ ಸೋದರ ಮಾವನಿಗೆ ಆತನ ಅಳಿಯನೊಬ್ಬ ಚಾಕುವಿನಿಂದ ಇರಿದು ಗಂಭೀರವಾಗಿ ಗಾಯಪಡಿಸಿರುವ ಘಟನೆ ಧಾರವಾಡದ ಆಂಜನೇಯ ನಗರದಲ್ಲಿ ಮಂಗಳವಾರ ತಡ ಸಂಜೆ ಸಂಭವಿಸಿದ್ದು, ಘಟನೆಯಿಂದ ಕುಟುಂಬಸ್ಥರು ಸೇರಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಚಾಕು ಇರಿತಕ್ಕೆ ಒಳಗಾದ ಮಾವನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಧಾರವಾಡದ ಆಂಜನೇಯ ನಗರದ 35 ವರ್ಷದ ಅಶೋಕ್ ಬಂಡಿಭಟ್ಟರ್ ಎಂಬಾತ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 14 ವರ್ಷದ ಅಳಿಯನಾದ ಈಶ್ವರ್ ಎಂಬಾತನಿಗೆ ಹೊಡೆದು
ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟಿಗೆದ್ದ ಈಶ್ವರ್ ಮಾವನ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಹಿಂಬದಿಯಿಂದ ಬೆನ್ನಿಗೆ ಚಾಕು ಇರಿದಿದ್ದಾನೆ. ಇದರಿಂದ ಅಶೋಕ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಅಶೋಕ್ನನ್ನ ಸ್ಥಳೀಯರ ಸಹಾಯದಿಂದ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಆತನನ್ನ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಉಪನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟಕ್ಕಾಗಿ ಸದಸ್ಯೆ ಪತಿ ಕಿಡ್ನಾಪ್. ತಾಲೂಕಿನ ಪಳವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ನಾನು ಒಪ್ಪಿಕೊಳ್ಳದ ಕಾರಣಕ್ಕೆ ನನ್ನ ಪತಿಯನ್ನು ಕಿಡ್ನಾಪ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ ಆರೋಪಿಸಿದ್ದಾರೆ. ಹೌದು, ಪಳವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದಿನೇಶ್ ಅವರು ಅಧಿಕಾರ ವಹಿಸಿಕೊಂಡಿದ್ದು, ಆದರೆ ಇದೀಗ ಪಾರ್ಥ ಸಾರಥಿ ಎನ್ನುವವರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷರಾಗಬೇಕೆಂದು ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ನಿಮಗೆ 4-5 ದಿನಗಳಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತಪಡಿಸಬೇಕೆಂದು ತುಂಬಾ ಒತ್ತಡವನ್ನು ಹಾಕುತ್ತಿದ್ದರು. ಅದಕ್ಕೆ ನಾನು ಒಪ್ಪದ ಕಾರಣ ನನ್ನ ಗಂಡನನ್ನು ರಾತ್ರೋರಾತ್ರಿ ಬಲವಂತವಾಗಿ ಥಾಳಿಸಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಮಾಜಿ ಸಚಿವ ವೆಂಕಟರಮಣಪ್ಪರವರ ತೋಟದಲ್ಲಿ ಬಂಧಿಸಿದ್ರು. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಸಹ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ ತಿಳಿಸಿದರು. ನಂತರ ಮಾತನಾಡಿದ ಅಪಹರಣಕ್ಕೆ ಒಳಗಾದ ವೆಂಕಟರಮಣಪ್ಪ, ನನ್ನ ಹೆಂಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರೂ ಸಹ ನಾವು ಬೇರೆಯವರ ತೋಟದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಅದರಂತೆ ಸೋಮವಾರ ರಾತ್ರಿ ನಾವು ಕೆಲಸ ಮುಗಿಸಿ ಗೇಟಿಗೆ ಬೀಗ ಹಾಕುವ ಸಮಯದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೆಲವರು ಬಂದು ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಳ್ಳಲು ಮುಂದಾದರು. ಆಗ ನಾನು ಕೂಗಿಕೊಂಡಾಗ ನನ್ನ ಥಾಳಿಸಿ ಬಾಯನ್ನು ಮುಚ್ಚಿ ಬಲವಂತವಾಗಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ರು. ನಂತರ ಮಾಜಿ ಸಚಿವರಾದಂತಹ ವೆಂಕಟರಮಣಪ್ಪ ಅವರ ತೋಟದ ರೂಮ್ ಒಂದರಲ್ಲಿ ನನ್ನನ್ನು ಕೂಡಿ ಹಾಕಿದ್ರು. ಬೆಳಿಗ್ಗೆ ಮಾಜಿ ಸಚಿವರು ಬಂದು, ಈ ಬಾರಿ ನಾವು ಹೇಳಿದಾಗ ನೀನು ಕೇಳಿದರೆ ನಿನ್ನ ಬೆಂಬಲಕ್ಕೆ ನಾವು ಇರುತ್ತೇವೆ ಎಂದರು. ಅದಕ್ಕೆ ನನ್ನನ್ನು ಗೆಲ್ಲಿಸಿದವರ ಬಳಿ ಮಾತನಾಡಿ, ನಾನು ತೀರ್ಮಾನ ತೆಗೆದುಕೊಳ್ಳುತ್ತೇನೆ, ನನ್ನನ್ನು ದಯಮಾಡಿ ಕಳಿಸಿಕೊಡಿ ಎಂದು ಕೇಳಿಕೊಂಡಾಗ ನನ್ನನ್ನು ಕಳಿಸಿಕೊಟ್ರು. ಇನ್ನು ಇದರ ಬಗ್ಗೆ ನಾವು ಮಾಜಿ ಸಚಿವರ ಕುಮ್ಮಕ್ಕಿನಿಂದ ನನ್ನನ್ನು ಅವರ ಬೆಂಬಲಿಗರು ಕಿಡ್ನಾಪ್ ಮಾಡಿದ್ರು. ನಮಗೆ ಭಯವಿದೆ, ಕಿಡ್ನಾಪ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದ್ರು. ಪೊಲೀಸರು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಆರೋಪಿಸಿದರು. ವರದಿ ಅನಿಲ್ ಯಾದವ್, NKS TV4, ಪಾವಗಡ. ನಮ್ಮ ಹೆಸರು ವೆಂಕಟರಮಣಪ್ಪ. ಏನಾಗಿದೆ, ಏನು ಸಮಸ್ಯೆ ಆಗಿದೆ ನಿಮಗೆ? ಏನೇನು ನಾವಲ್ಲಿ ವೀರಮ್ಮನಹಳ್ಳಿ ಗೇಟಲ್ಲಿ ತೋಟದಲ್ಲಿ ಇದ್ದೀವಿ, ಫ್ಯಾಮ್ಲಿ ಪರ್ವತಪ್ಪ ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೀವಿ. ನಿನ್ನೆ ಸಾಯಂಕಾಲ 10-10:30 ಗೇಟ್ ಹತ್ರ ಹೋಗಿ ಬೀಗ ಹಾಕ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರು, ಪಳವಳ್ಳಿ ಸದಸ್ಯ ಗಂಡ, ನಾನು ನನ್ನ ಮಿಸ್ಸಸ್ಸು. ಬೀಗ ಹಾಕ್ಕೊಂಡು ಬರೋಣ ಅಂತ ಹೋದಾಗ ಅಲ್ಲಿ ಎಲ್ಲ ಒಂದು 6 ಜನ ಮರದಲ್ಲಿ ಕುಂತ್ಕೊಂಡು ನಾನು ಹೋದಾಗ ಇದು ಮಾಡಿಬಿಟ್ಟು ನನ್ನ ಬಂದು ಇದು ಎಲ್ಲ ಹಿಡ್ಕೊಬಿಟ್ಟು ಎಲ್ಲ ಬಾಯಿ ಮುಚ್ಕೊಂಡು 2 ಓಟು ಹೊಡೆದ್ಬಿಟ್ಟು ಬಾಯಿಗೆ ಕಾರಲ್ಲಿ ಹಾಕ್ಕೊಂಡೋದು. ನಾನು ಏನು ಮಾಡಿದ್ರು ಬಿಡಲಿಲ್ಲ. ನಾನು ಕಾರಲ್ಲಿ ಹಾಕ್ಕೊಂಡೋಗಿ ಕಾರಲ್ಲಿ ಹೋಗುವಾಗ ಕೂಡ ಹೊಡೆಯೋದು, ಚಾಕ್ ತೋರಿಸೋದು ಎಲ್ಲ ಇದು ಮಾಡಿಬಿಟ್ರು. ತಿರ್ಗಾ ಎಲ್ಲಿಗೆ ಹೋಗಿದ್ದಾನೆ ನನಗೆ ಬೆಳಗ್ಗೆ ಗೊತ್ತಾಯಿತು. ವೆಂಕಟರಮಣಪ್ಪ ತೋಟದಲ್ಲಿ ಹೋಗಿದ್ದೀವಿ ಅಂತ ಗೊತ್ತಾಯ್ತು ಬೆಳಗ್ಗೆ 7-7:30. ವೆಂಕಟರಮಣಪ್ಪ ಅಂದರೆ ಯಾರು? ವೆಂಕಟರಮಣಪ್ಪ ಮಾಜಿ ಸಚಿವರು, MLA ಸಚಿವರು. ತಿರ್ಗಿ ಅಲ್ಲಿಗೆ ಹೋಗಿ 7-7:30 ಗೊತ್ತಾಯ್ತು ಹಿಂಗೆ ಹೋಗಿದ್ದೀವಂತ. ಗೊತ್ತಾಗ್ಬಿಟ್ಟು ತಿರ್ಗಿ ಎದ್ದ ಮೇಲೆ ನನ್ನ ಕರೆದ್ಬಿಟ್ರು, ಬಾರಪ್ಪ ಇಲ್ಲಿ ಅಂತ. ಹೋದಲ್ಲ ನಾನು, ಏನಪ್ಪ ಇದೊಂದು ಸತಿ ನಮ್ಗೆ ಜನಾಂಗಕ್ಕೆ ಬಂದೈತಿ, ಇದೊಂದು ಸತಿ ನಮ್ಗೆ ಸಪೋರ್ಟ್ ಮಾಡು, ನಿಮ್ಗೆ ಏನಿದ್ರು ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ಸಪೋರ್ಟ್ ಅಂದರೆ ಏನು? ಸದಸ್ಯ ಅಧ್ಯಕ್ಷ ಚುನಾವಣೆಗೆ ಅವಿಶ್ವಾಸ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡು, ನಿನ್ಗೇನು ಬಂದ್ರೆ ನಾನು ನೋಡ್ಕೊತೀನಿ ಅಂತ. ಇಲ್ಲ ಸರ್, ನಾನು ಅವ್ರನ್ನ ಕೇಳಿಬಿಟ್ಟು ನಮ್ಮ ಇದನ್ನ ಗೆಲ್ಸಿರೋನ್ ಕೇಳಿಬಿಟ್ಟು ನಾನು ಹೇಳ್ತೀನಿ ಸರ್ ಯಾವ ಮಾತನ್ನ, ಇವಾಗ ಹೇಳೋಕ್ಕಾಗಲ್ಲ ಅಂತ.
ಇಲ್ಲ ಕಣೋ ಇದೊಂದು ಸತಿ ನೋಡು, ನಾನು ಏನು ಬಂದು ನಾನು ನೋಡ್ಕೊತೀನಿ ಅಂದರು. ಇಲ್ಲ ಸರ್, ನಾನು ಇದು ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ, ನನಗೆ ಸ್ವಲ್ಪ ಇದು ಮಾಡಿಬಿಟ್ಟು ಬಿಟ್ಬಿಡಿ ಸರ್, ಹೋಗ್ತೀನಿ ನಾನು. ಹಂಗಾಯ್ತು, ಹೋಗಪ್ಪ ಅಂದ. ಒಟ್ಟಾರೆ ನಿಮ್ಮನ್ನು ಮಾಜಿ ಸಚಿವರ ಸಮ್ಮುಖದಲ್ಲೇ ಅವರು ಕಿಡ್ನಾಪ್ ಮಾಡಿದ್ದಾರೆ. ಅವ್ರ ಸಮ್ಮುಖದಲ್ಲೇ ಕಿಡ್ನಾಪ್ ಮಾಡಿ ಅವ್ರ ಕುಮ್ಮಕ್ನಿಂದಲೇ ಆಗಿರೋದು. ನನ್ನ ಹೆಸರು ಗೌರಮ್ಮ, ಗ್ರಾಮ ಪಂಚಾಯಿತಿ ಮೆಂಬರ್ಸ್. 4 ದಿವಸದಿಂದ ತುಂಬ ಟಾರ್ಚರ್ ಕೊಡ್ತಾಯಿದ್ರು ನಮಗೆ. ಇದೇ ಅವ್ರಿಗೆ ಅಧ್ಯಕ್ಷರು ಮಾಡಬೇಕು ಅಂತ ಅವರು 4-5 ದಿವಸದಿಂದ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ನಾವು ಊರಲ್ಲಿ ಸುಮಾರು ಜನ ನಮ್ಮ ಊರಲ್ಲಿ ಹೆಂಗೆ ಹೇಳಿರಂಗೆ ಕೇಳ್ತೀವಿ. ಅವರು ಲಕ್ಷ ಇಕ್ಬಿಟ್ಟು ಅವರು ನಮ್ಮನ್ನು ಇದು ಮಾಡಿರೋದು ಅವರು. ಮತ್ತು ಇವತ್ತು ಇವ್ರ ಮಾತು ಕೇಳಬೇಕು ಅನ್ನೋ ನಾವೇ ಕೇಳ್ತೀವಿ. ಇವತ್ತು ಅವ್ರ ಮಾತು ಕೇಳಲಿಲ್ಲ ಅಂತ ರಾತ್ರಿ ಬಿಟ್ಬಿಟ್ಟು ನಮ್ಮ ಯಜಮಾನ್ರನ್ನ ನಾವು ಸಿಕ್ಕಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹರ್ಷ ಪಾರ್ಸತಿ ಅವ್ರದ್ದೇ ಜಾಸ್ತಿ ನಮಗೆ ಟಾರ್ಚರು. ಏನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅವರು ರಾತ್ರಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಹೊಡೆದು ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಕೊಟ್ಟಿದ್ದೀವಿ ಸರ್, ನಾವು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಷ್ಟುವರೆಗೂ ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಪಾಗೋಡ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಸರ್, ರಾತ್ರಿನೂ ಕೊಟ್ವಿ ನಾವು. ಇಲ್ಲ ಏನು ಇದೇ ತಗೊಂಡಿಲ್ಲ ಅವರು. ಮತ್ತೇನಾದರೂ ಮಾಜಿ ಸಚಿವರಾಗಲಿ ಅವರು ಬೆಂಬಲಿಗರಾಗಲಿ ಏನಾದರೂ ಮಾತಾಡಿಸುವಂಥ ಕೆಲಸ ಮಾಡಿದ್ರ? ಇಲ್ಲ, ಯಾರು ಮಾತಾಡಲಿ. ಬಂಡೀಪುರದಲ್ಲಿ ಸಾಕಾನೆ ರೋಹಿತ್ ಪುಂಡಾಟ. ಮಾವುತನ ಮೇಲೂ ದಾಳಿ ಮಾಡಿರುವ ಸಾಕಾನೆ. ಬಂಡೀಪುರದಲ್ಲಿ ಸಾಕಾನೆ ರೋಹಿತ್ ಪುಂಡಾಟ ಮಾಡಿ ಮಾವುತನ ಮೇಲೂ ದಾಳಿ ಮಾಡಿರುವ ಘಟನೆ ನಡೆದಿದೆ. ಏಕಾಏಕಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ರಂಪಾಟ ನಡೆಸಿರುವ ರೋಹಿತನ ಆರ್ಭಟ ಕಂಡು ವಾಹನ ಸವಾರರು ಬೆಚ್ಚಿಬಿದ್ದಿದ್ದಾರೆ. ಬಂಡೀಪುರಕ್ಕೆ ವಿಶೇಷ ತರಬೇತಿಗಾಗಿ ರಾಂಪುರ ಶಿಬಿರದಿಂದ ಕರೆತರಲಾಗಿತ್ತು. ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳದ ರೋಹಿತ್ ಎಂಬ ಸಾಕಾನೆಯ ಆರ್ಭಟಕ್ಕೆ ಗಂಟೆಗಟ್ಟಲೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಾಡಾನೆ ಪೇರಿ ಕಿತ್ತಿರುವ ಆನೆ ಬೆನ್ನತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು. ವರದಿ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾವುಗೊಡ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತರುಳು ಚುನಾವಣೆ ಶಾಸಕರಾದ ST ಸೋಮಶೇಖರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. 12 ಜನ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದು, ಗೆದ್ದಂತಹ ಎಲ್ಲ ಸದಸ್ಯರು ಹಾಗೂ ಶಿವಕುಮಾರ್ ಎಲ್ಲ ಮತದಾರರಿಗೂ ಅಭಿನಂದನೆ ತಿಳಿಸಿದರು. ಎಲ್ಲ ಗೆದ್ದಂಥ 12 ಜನ ಸದಸ್ಯರಿದ್ದಾರೆ. ಹಾಗೆ ಅವ್ರನ್ನ ಗೆಲ್ಲಿಸಿದಂಥ ಎಲ್ಲ ಮುಖಂಡರು 4 ಪಂಚಾಯಿತಿ ಮುಖಂಡರಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸ್ತಾ, ಹಾಗೆ ನಮ್ಮ ಈ ಭಾಗದ MLA ಅವರು ಹಾಗೂ ನಮ್ಮ MLC ಅವರು ನಮ್ಮ ಬೆಂಬಲಿಸಿ ಇವರು 12 ಜನನ ಗೆಲ್ಸೋಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಹಾಗೆ ಇಲ್ಲಿ ಮುಖಂಡರು ಅವರ ಮೆಂಬರ್ಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಭಾರಿ ಶ್ರಮಪಟ್ಟು ರಾತ್ರಿ ಹಗಲು ದುಡಿದು ಅವ್ರನ್ನ ಇವರು ಮಾಡಿದಂಥ ಒಂದು ಸಾಧನೆ ಇರ್ಬೋದು. ಏನಂದರೆ ಸೊಸೈಟಿಲಿ 5 ವರ್ಷದಲ್ಲಿ 2 ಬ್ಯಾಂಕನ್ನು ಕಟ್ಟಿದ್ದಾರೆ, ಒಂದು ಕೆರೆಚೂಡಳ್ಳಿ, ಒಂದು ತರಳು ಗ್ರಾಮದಲ್ಲಿ ಕಟ್ಟಿದ್ದಾರೆ. ಬಿಲ್ಡಿಂಗ್ಗಳು ಹೊಸ್ದಾಗಿ ಕಟ್ಟಿದ್ದಾರೆ. ಹಾಗಾಗಿ ಇವರ ಒಂದು ಶ್ರಮನ ಒಂದು ಕೆಲಸನ ಮೆಚ್ಚಿ
ನಮ್ಮ 4 ಪಂಚಾಯಿತಿ ಜನ ಕಗ್ಲಿಪುರ, ತರಳು, ಸೋಮನಹಳ್ಳಿ, ನೆಲಗುಳಿ ಪಂಚಾಯಿತಿ ಎಲ್ಲ 4 ಪಂಚಾಯಿತಿಲಿ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರು ಓಟ್ ಹಾಕಿ ಈ 12 ಜನನ ಗೆಲ್ಲಿಸಿದ್ದಾರೆ. ಹಾಗೆ ನಮ್ಮ ಈ ಹಿಂದೆ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ನೆಲಗುಳಿ ಅಧ್ಯಕ್ಷರಿರ್ಬೋದು, ನಮ್ಮ ಸೋಮನಹಳ್ಳಿ ಮುಖಂಡರಿರ್ಬೋದು, ಎಲ್ಲ ಪಾರ್ಟಿಲೂ ಇರ್ತಕ್ಕಂಥ 3 ಪಾರ್ಟಿಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ನಮ್ಮ ಒಂದು ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಹಂಗಂತ ಹೇಳಿ ನನ್ನ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಹೊಸದಾಗಿ ಆಯ್ಕೆಯಾದಂಥ ಎಲ್ಲ 12 ಜನ ನಿರ್ದೇಶಕರಿಗೆ ನಮ್ಮೆಲ್ಲರ ಒಂದು ಏನು ಮುಖಂಡರಿದ್ದೀವಿ 4 ಪಂಚಾಯತಿ ಮುಖಂಡರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತದನಂತರ ಎಲ್ಲ ಪ್ರಬುದ್ಧ ಮತದಾರರಂಥ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಈ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅಭೂತಪೂರ್ವ ಒಂದು ಜಯವನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ನೆಚ್ಚಿನ ಹೆಮ್ಮೆಯ ಶಾಸಕರಾದಂಥ ಸೋಮಶೇಖರ್ ಗೌಡ್ರವರ ಸಹಕಾರ, ನೇತೃತ್ವ, ಮಾರ್ಗದರ್ಶನದಲ್ಲಿ 3 ಪಕ್ಷದ ಮುಖಂಡರು ಒಗ್ಗೂಡಿ ಒಂದು ಅಭೂತಪೂರ್ವ ಚುನಾವಣೆಯನ್ನು ಎದುರಿಸಿ ಜಯವನ್ನು ಸಾಧಿಸಿದ್ದೇವೆ. ಅವರ ಒಂದು ಸಹಕಾರಕ್ಕೆ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಮುಖಂಡರಾದ ಶಿವಕುಮಾರ್ ಅವರು ಮತ್ತು ಅವರೆಲ್ಲರ ಒಂದು ಏನು ತಂಡ ಇದೆ, ಎಲ್ಲ ಪಕ್ಷದ ಮುಖಂಡರು ಇದ್ದಾರೆ, ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಸಂಘವನ್ನು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ನಮ್ಮ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಅಭೂತಪೂರ್ವ ಚುನಾವಣೆಯನ್ನು ನಡೆಸಿಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ನಮಸ್ತೇನೆ. ರಾವುಗಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘದ ಇವತ್ತು ಚುನಾವಣೆಯನ್ನು ನಮ್ಮ ರಾವುಗಡ್ಲು ಮತ್ತು ಒಟ್ಟು ಈ ಒಂದು ಸಹಕಾರ ಸಂಘಕ್ಕೆ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ಗ್ರಾಮಗಳು ಬರ್ತವೆ. ಈ 4 ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ರೈತರ ಪರವಾಗಿ ಈ ಒಂದು ತಂಡ ಈ ಬಾರಿ ಹ್ಯಾಟ್ರಿಕ್ ಜಯವನ್ನು ಸಾಧನೆ ಮಾಡಿದ್ದಾರೆ. ಇದು 3ನೇ ಬಾರಿಗೆ ಈ ಒಂದು ತಂಡ 12 ಜನ ಗೆದ್ದು ಒಂದು ಹ್ಯಾಟ್ರಿಕ್ ವಿಜಯವನ್ನು ಸಾಧನೆ ಮಾಡೋದು ನಮ್ಮೆಲ್ಲರಿಗೂ ಸಂತೋಷದ ಒಂದು ವಿಚಾರ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಶಿವಕುಮಾರ್ ಅವರು, ಮುನರಾಜೇಗೌಡರು, ಕೇಶವ ಅವರು ಹಾಗೂ ಮಂಜುನಾಥ್, ದಾಸ್, ಮುಕ್ಕೋಡ್ಲು, ಮುನಿನಗರ, ಮುಕ್ಕೋಡ್ಲು, ತಟ್ಕುಪ್ಪೆ ಹಾಗೂ ರಾವುಗೋಡ್ಲು, ಕಗ್ಲಿಪುರ ಎಲ್ಲ ನಮ್ಮ ಸಮಸ್ತ 4 ಪಂಚಾಯಿತಿ ಗ್ರಾಮಸ್ಥರುಗಳು ರೈತರ ಪರವಾಗಿ ಹೋರಾಟ ಮಾಡಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ತಂಡದವರು ತರಳಿನಲ್ಲಿ ಹೊಸ ಒಂದು ಕಟ್ಟಡವನ್ನು ಹಾಗೂ ಚೂಡಿನಲ್ಲಿ ಹೊಸ ಕಟ್ಟಡವನ್ನು ಈ ಒಂದು ತಂಡದವರು ಮಾಡಿದ್ದಾರೆ. ಇವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ 12 ಜನಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಇವರ ಸಹಕಾರವನ್ನು ನಮ್ಮ ನೆಚ್ಚಿನ ಶಾಸಕರು ಈ ತಂಡಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಸಹ ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇದೇ ರೀತಿ ಈ ತಂಡದವರು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳ್ಕೊಳ್ತಾ, ಈ ತಂಡಕ್ಕೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೆ ಹಾಗೂ ನಮ್ಮ ರೈತ ಮಿತ್ರರಿಗೆ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮೊದಲನೇ ಸಾರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕೆಂದರೆ ಈ ಬಾರಿ ನಾನು ಈ ಚುನಾವಣೆ ಸೊಸೈಟಿ ಚುನಾವಣೆ ಅಂತ ಬಂದಾಗ 3ನೇ ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೀವಿ. ಅದರಲ್ಲಿ 3ನೇ ಬಾರಿನೂ ನಾವು ಜಯವನ್ನು ಜಯಿಸಿದ್ದೀವಿ. ಕಾರಣಕರ್ತರು ಏನಪ್ಪ ಅಂದರೆ ನಮಗೆ ವೋಟ್ ಮಾಡಿದಂಥ ಮತ ಬಂದವರು ಅವರು ಇವರ ಒಂದು ಸಾಧನೆ ಹಾಗೂ ಇವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಪುನಃ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ಇನ್ನೂ ಈ 12 ಜನ ಇನ್ನೊಂದು ಸಾರಿ ಅವ್ರು ಗೆಲ್ಲಬೇಕು, ಇನ್ನೂ ಒಳ್ಳೆ ಸಾಧನೆ ಮಾಡಲಿ, ಒಳ್ಳೆ ಕೆಲಸಗಳು ಮಾಡಲಿ, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕುವಂಥ ಒಳ್ಳೆ ರೀತಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಗೆದ್ದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಮಂಗಲ ಗ್ರಾಮ ಪಂಚಾಯಿತಿ ನೂತನ ಸಭಾಭವನ ಉದ್ಘಾಟನೆ. ಚಾಮರಾಜ ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸಭಾಭವನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಅಣ್ಣಪ್ಪ ಸ್ವಾಮಿ ಉದ್ಘಾಟಿಸಿದರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ 15 ಹಣಕಾಸು ಯೋಜನೆಯಡಿಯಲ್ಲಿ
4.80 ಲಕ್ಷ ರು ವೆಚ್ಚದಲ್ಲಿ ಸಭಾಭವನವನ್ನು ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕಚೇರಿಯ ಸಭೆ ಸಮಾರಂಭಗಳು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಸುಮಾ, ಸದಸ್ಯರಾದ ಪಿ ಸುರೇಶ್, ಎಂ ಮಹೇಶ್, ಶ್ರುತಿ ನಾರಾಯಣಸ್ವಾಮಿ, ಶಶಿಧರ್, ಮಂಜು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಿಶೇಷಮೂರ್ತಿ, ಉಪಾರ ಮುಖಂಡ ಬಗಳಿ ರೇವಣ್ಣ, ಲೆಕ್ಕ ಸಹಾಯಕ ಮಲ್ಲೇಶ್, ಬಿಲ್ ಕಲೆಕ್ಟರ್ ಕೃಷ್ಣ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಹೋಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಈ 15 ಹಣಕಾಸಿನಲ್ಲಿ 4,80,000 ದುಡ್ಡುಗಳು ಈ ಮೇಲ್ಗಡೆ ನಮ್ಮ ಗ್ರಾಮ ಪಂಚಾಯತಿ ಜಾಗ ಸ್ಪರ್ಧೆ ಕಾರಣದಿಂದ ಈ ಅಮೌಂಟ್ ಹಾಕಿ ಸಭೆಗಳಿಂದ ಮಾಡಿದ್ದೀವಿ. ಹಾಗೆ ಈ ಸಭೆ ಬೇರೆ ಕಾರ್ಯಕ್ರಮಗಳು ಈ ಅಂಬೇಡ್ಕರ್ ಕಾರ್ಯಕ್ರಮ ಮತ್ತು ಬೇರೆ ಕಾರ್ಯಕ್ರಮಗಳು ಮತ್ತು ಆಸ್ಪತ್ರೆ ಜಾಗ ಕೊರತೆಯಾಗಿತ್ತು. ಆ ಕಾರಣಕ್ಕೆ ಸಭೆಗಳನ್ನು ಮಾಡಿದ್ದು ಸಾರ್ವಜನಿಕರ ಸಭೆಗಳನ್ನು ಕರೆಯನ್ನು ಸಭಾಗಣವನ್ನು ಮಾಡಿದ್ವಿ. ಹಾಗಾಗಿ ಈ ಅಮೌಂಟ್ ಇದನ್ನ ಮಾಡಿದ್ವಿ. ತಮ್ಮ ಹೆಸರು? ಸರ್ ರಮೇಶ್ ಅಣ್ಣಪ್ಪರ್ ಏನೇ ಸರ್? ಗಣಪತಿ ಅಧ್ಯಕ್ಷರು. ನಡು ರಸ್ತೆಯಲ್ಲಿ ಹೊತ್ತಿ ಹುರಿದ ಸರ್ಕಾರಿ ಬಸ್. ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ಸರ್ಕಾರಿ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದು, ಬಸ್ ಸಂಪೂರ್ಣವಾಗಿ ಹೊತ್ತಿ ಹುರಿದಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಪ್ಪಿಕೆರೆ ಗ್ರಾಮದ ಬಳಿ ನಡೆದಿದೆ. ಇಂದು ಬೆಳಗ್ಗೆ 11:15 ಗಂಟೆಯ ಸುಮಾರಿಗೆ ಬೀದರದಿಂದ ಔರಾದ ಕಡೆ ತೆರಳುತ್ತಿದ್ದ ಔರಾದ ಬಸ್ ಘಟಕದ ಬಸ್ನಲ್ಲಿ ಈ ದುರ್ಘಟನೆ ಜರುಗಿದ್ದು, ಎಂಜಿಎನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಚಾಲಕ ಬಸ್ ನಿಲ್ಲಿಸಿ ಬಸ್ಸಿನಲ್ಲಿದ್ದ ಸುಮಾರು 25 ಮಂದಿ ಪ್ರಯಾಣಿಕರನ್ನು ಬಸ್ನಿಂದ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ಔರಾದ್ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಂದಿಸಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ವರದಿ ಶ್ರೀಮಂತರಾವ ಇಂಜುರೆ. ಸೊರಣ್ಗಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಶಂಕರಪ್ಪ ಶಿರನಹಳ್ಳಿ ಅವಿರೋಧ ಆಯ್ಕೆ. ಗದಗ ಜಿಲ್ಲೆಯು ಲಕ್ಷ್ಮೇಶ್ವರ ತಾಲೂಕಿನ ಸೊರಣ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚನ್ನವ್ವ ಕಳ್ಳಿಹಾಳ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಚುನಾವಣೆ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಅವರು ಕಾರ್ಯನಿರ್ವಹಿಸಿದರು. ತೀವ್ರ ಕುತೂಹಲ ಕೆರಳಿಸಿದ ಚುನಾವಣೆ ನಡೆಯದೆ ಅವಿರೋಧವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತ ಸದಸ್ಯರಾದ ಶಂಕರಪ್ಪ ಶಿರನಹಳ್ಳಿ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರಾದ ಶಂಕರಣ್ಣ ಶಿರನಹಳ್ಳಿ ಹಾಗೂ ಉಪಾಧ್ಯಕ್ಷರಾದ ಯಲ್ಲವ್ವ ಚಕ್ರಸಾಲಿ ಅವರಿಗೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹೂಮಾಲೆ ಹಾಕಿ ಗೌರವಿಸಿದರು. ಈ ಸಮಯದಲ್ಲಿ ನೂತನ ಅಧ್ಯಕ್ಷರಾದ ಶಂಕರಪ್ಪ ಶಿರನಹಳ್ಳಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕೋಟಪ್ಪ ಮಾತನಾಡಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಎಲ್ಲರ ಸದಸ್ಯರ ಸಹಕಾರ ತಗೊಂಡು ನಾವೆಲ್ಲ ಮುಂದೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ನೀರು ಚರಂಡಿ ಯಾವುದೇ ವ್ಯವಸ್ಥೆ ಇರಲಿ, ಒಟ್ಟು ಊರಾಗ ಯಜಮಾನ್ರೆಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ಸರ್. ಎಲ್ಲರಿಗೂ ಧನ್ಯವಾದ. ಭಾಳಷ್ಟು ಲಕ್ಷ್ಮೇಶ್ವರ ತಾಲೂಕಿನಲ್ಲಿರ್ತಕ್ಕಂಥ ಸುರುಣಿಗಿ ಭಾಳಷ್ಟು ಗ್ರೇಡ್ 1 ಪಂಚಾಯತಿ ಇರ್ತಕ್ಕಂಥ ಒಂದು ಪಂಚಾಯತಿ. ಸುರುಣಿಗಿ ಗ್ರಾಮ ಪಂಚಾಯತಿ ಕೊನೆ ಅವಧಿಯಲ್ಲಿ ಅಧ್ಯಕ್ಷ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒಕ್ಕೂರಲಿಂದ ಸುಮಾರು 20ಕ್ಕೆ 19-18 ಮಂದಿ ಕೂಡಿಕೊಂಡು ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡ್ರೆ, ಆ ಅಧ್ಯಕ್ಷ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರನ್ನು ಹಾಗೂ ಎಲ್ಲ ಪಕ್ಷದ ಹಿರಿಯರನ್ನು ಹಾಗೂ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ವಿಶ್ವಾಸ ನಮ್ಮಲ್ಲಿ ಐತಿ. ಆ ಒಂದು ಪಾರ್ಟಿಯಲ್ಲಿ ಭಾಳಷ್ಟು ಹಿರಿಯರದಾರ. ಬಹುತೇಕ ಅಧ್ಯಕ್ಷರಿರ್ಬೋದು, ಹಿರಿಯ ಸದಸ್ಯರಾಗಿರ್ತಕ್ಕಂಥ ಇನ್ನೊಬ್ಬರು ಚಂದ್ರಣ್ಣ ಸೀರ್ನಳ್ಳಿಯವರು ಇರ್ಬೋದು, ಹಾಗೂ ಹೆಗ್ಗಪ್ಪರು ಇರ್ಬೋದು, ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಕ್ಕೂರ್ಲಿಂದ ಊರಿನ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಕ್ಕೂರಿನಿಂದ ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡೋಂತ ನನ್ನ ವೈಯಕ್ತಿಕ ವಿಚಾರ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಶಾ ಕಾರ್ಯಕರ್ತರು. ಇಂದು ಬೀದರ್ನಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಆಶಾ ಕಾರ್ಯಕರ್ತರ ಸಮರ. ಕೊಟ್ಟ ಮಾತು ತಪ್ಪಿದ ಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ. ಬೀದರಲ್ಲಿ ಆಶಾ ಕಾರ್ಯಕರ್ತರ ಬೃಹತ್ ಹೋರಾಟ.
ಡಿಸಿ ಕಚೇರಿ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ. ಜನವರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದಾಗ 10,000 ಗೌರವಧನ ಹೆಚ್ಚಿಸಲಾಗುವುದು ಎಂದು ತಿಳಿಸಿದ್ರು. ಹೆಚ್ಚುವರಿ ಕೆಲಸಕ್ಕಾಗಿ ಇನ್ಸೆಂಟಿವ್ ಕೊಡಲಾಗುವುದು ಎಂದು ತಿಳಿಸಿದ್ರು. ಅದು ಯಾವುದೂ ಈಡೇರಲಿಲ್ಲ ಎಂದು ಹೋರಾಟಕ್ಕಿಳಿದಿದ್ದೇವೆ ಎಂದು ತಿಳಿಸಿದ್ರು. ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಶ್ರೀಮಂತರಾವ ಇಂಜುರೆ. ಜುಲುಕುಂಟಿ ಗ್ರಾಮದಲ್ಲಿ ಶ್ರೀ ಯಮನೂರಪ್ಪ ಉರುಸು ಪ್ರಯುಕ್ತ ಜೆಪಿಎಲ್ ಪ್ರೀಮಿಯರ್ ಲೀಗ್ ಸೀಸನ್ 3 ಟೂರ್ನಮೆಂಟ್ ಉದ್ಘಾಟನೆ. ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜುಲುಕುಂಟಿ ಗ್ರಾಮದಲ್ಲಿ ಯಮನೂರಪ್ಪ ಉರುಸು ಪ್ರಯುಕ್ತ ಜುಲುಕುಂಟಿ ಪ್ರೀಮಿಯರ್ ಲೀಗ್ ನಡೆಸಲಾಯಿತು. ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಅವರಿಂದ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಅಧ್ಯಕ್ಷರು, ಕ್ರೀಡೆ ಇಲ್ಲದ ಜೀವನ ಕೀಳತೆಯಿಂದ ಹಣ್ಣಿನಂತೆ ಮನಸ್ಸಿನ ಜೀವನದಲ್ಲಿ ಕ್ರೀಡೆ ಇರಬೇಕು. ಕ್ರೀಡೆಯಿಂದ ದೇಹ ಸದೃಢವಾಗಿರುತ್ತದೆ. ಎಲ್ಲರೂ ಕೂಡಿ ಇಂತಹ ಟೂರ್ನಮೆಂಟ್ಗಳು ನಡೆಸಬೇಕು. ನಮ್ಮ ಗ್ರಾಮಗಳಲ್ಲಿ ಅಣ್ಣ ತಮ್ಮರ ಸಂಪ್ರದಾಯ ಇರುತ್ತದೆ. ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ಉಳಿಸಿಕೊಂಡು ಹೋಗಬೇಕು. ನಿಮ್ಮೆಲ್ಲರ ಬಯಕೆ. ಇಂದಿನ ಯುವಕರೇ ಮುಂದಿನ ದೇಶದ ಆಸ್ತಿಗಳು. ಸಚಿನ್ ತೆಂಡೂಲ್ಕರ್ ಸಹ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಮುಖ್ಯವಾಗಿರುತ್ತದೆ. ಅವರಂತೆ ನೀವು ಇನ್ನು ಮುಂದೆ ಹೆಚ್ಚಿನ ಸ್ಥಾನಗಳನ್ನ ಅವಕಾಶ ಸಿಗಲಿ ಅಂತ ಹೇಳುತ್ತಾ ಎಲ್ಲ ಯುವಕರನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿದಾನಂದಪ್ಪ, ರವಿಕುಮಾರ್ ಕಾಟಿಗಲ್, ಚನ್ನೇಗೌಡ ಜುಲುಕುಂಟೆ, ಉಮೇಶ್ ರಾಠೋಡ್, ನರಸಪ್ಪ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಜುಲುಕುಂಟಿ ಗ್ರಾಮದ ಸರ್ವ ಸದಸ್ಯರು ಮತ್ತು ಹಿರಿಯರು ಭಾಗವಹಿಸಿದರು. ಸರ್ಕಾರಿ ಶಾಲೆಯ ಶಿಕ್ಷಕರು ಭಾಗವಹಿಸಿದರು. ಅಮ್ಮಾಜಪ್ಪ, ಜುಮ್ಲಾಪುರ್, NKS TV4 ನ್ಯೂಸ್. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.